ಅಸ್ತಮಾ ಎಂಬ ಕಾಯಿಲೆಗೆ ಯಾವುದೇ ರೀತಿಯಾದ ಒಂದು ಪರಿಣಾಮಕಾರಿ ಚಿಕಿತ್ಸೆಯನ್ನು ತಗೊಳ್ಬೇಕಾದ್ರೆ ಫಸ್ಟ್ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಯಾವ ಕಾರಣದಿಂದ ಅವ್ರಿಗೆ ಕೆಮ್ಮು, ದಮ್ಮು ಮತ್ತು ಶ್ವಾಸಕೋಶ ಸಂಬಂಧ ತೊಂದರೆಗಳಾಗ್ತವೋ ಆ ಸಮಸ್ಯೆಯನ್ನು ದೂರ ಮಾಡುವುದು. ಅಪರ್ ರೆಸ್ಪಿರೇಟರಿ ಆಗ್ಬೋದು, ಲೋವರ್ ರೆಸ್ಪಿರೇಟರಿ ಆಗ್ಬೋದು, ಸೈನಸೈಟಿಸ್ ಆಗ್ಬೋದು, ಕ್ರಾನಿಕ್ ಕಾಫ್, ಕೋಲ್ಡ್. ಎಸ್ಪೆಷಲಿ ಈಗ ಸ್ಕೂಲು, ಕಾಲೇಜು ಪ್ರಾರಂಭ ಆಗ್ತಾ ಇದ್ದಾವೆ, ಮಳೆಗಾಲ ಬರ್ತಾ ಇದೆ. ನಮಸ್ಕಾರ, ನಾನು ಆಯುರ್ವೇದ ತಜ್ಞ ವೈದ್ಯ ಡಾಕ್ಟರ್ ಎಸ್ ಹಿರೇಮಠ್, ಧನ್ವಂತರಿ ಆಯುರ್ವೇದ ಹಾಸ್ಪಿಟಲ್, ರಾಜಾಜಿನಗರ, ಬೆಂಗಳೂರು, ಡಾಕ್ಟರ್ ರಾಜ್ಕುಮಾರ್ ರೋಡ್. ಸೊ ಈಗ ಇವತ್ತಿನ ಸಮಸ್ಯೆ ಅಂತಂದರೆ ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳು. ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳಲ್ಲಿ ಅಪರ್ ರೆಸ್ಪಿರೇಟರಿ ಆಗ್ಬೋದು, ಲೋವರ್ ರೆಸ್ಪಿರೇಟರಿ ಆಗ್ಬೋದು, ಸೈನಸೈಟಿಸ್ ಆಗ್ಬೋದು, ಕ್ರಾನಿಕ್ ಕಾಫ್, ಕೋಲ್ಡ್ ಮತ್ತು ಅಸ್ತಮಾ. ಅಸ್ತಮಾದಲ್ಲಿ ಎರಡು ವಿಧಗಳು. ಒಂದು ಚೈಲ್ಡ್ಹುಡ್ ಅಸ್ತಮಾ, ಇನ್ನೊಂದು ಜನರಲ್ ಆಗಿ ಅಡಲ್ಟ್ ಅಸ್ತಮಾ ಅಂತ ಹೇಳ್ಬೋದು. ಈ ಚೈಲ್ಡ್ಹುಡ್ ಅಸ್ತಮಾ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವ ಹಾಗೆ, ಎಸ್ಪೆಷಲಿ ಈಗ ಸ್ಕೂಲು, ಕಾಲೇಜು ಪ್ರಾರಂಭ ಆಗ್ತಾ ಇದ್ದಾವೆ, ಮಳೆಗಾಲ ಬರ್ತಾ ಇದೆ. ಈ ಟೈಮಲ್ಲಿ ಪ್ರಿವೆಂಟಿವ್ ಆಗಿದ್ದರೆ, ಯಾಕಂದರೆ ಅಸ್ತಮಾಗೆ ಯಾವುದೇ ರೀತಿಯಲ್ಲಿ ಪರ್ಮನೆಂಟ್ ಕ್ಯೂರ್ ಇಲ್ಲ. ಅಸ್ತಮಾ ಎಂಬ ಕಾಯಿಲೆಗೆ ಯಾವುದೇ ರೀತಿಯಾದ ಒಂದು ಪರಿಣಾಮಕಾರಿ ಚಿಕಿತ್ಸೆಯನ್ನು ತಗೊಳ್ಬೇಕಾದ್ರೆ ಫಸ್ಟ್ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಯಾವ ಕಾರಣದಿಂದ ಅವ್ರಿಗೆ ಕೆಮ್ಮು, ದಮ್ಮು ಮತ್ತು ಶ್ವಾಸಕೋಶ ಸಂಬಂಧ ತೊಂದರೆಗಳಾಗ್ತವೋ ಆ ಸಮಸ್ಯೆಯನ್ನು ದೂರ ಮಾಡುವುದು. ಫಾರ್ ಎಕ್ಸಾಂಪಲ್ ಕೋಲ್ಡ್ ಆ್ಯಂಡ್ ಡಸ್ಟ್. ಸೊ ಡಸ್ಟನ್ನು ಅವಾಯ್ಡ್ ಮಾಡೋದ್ರಿಂದ, ಕೋಲ್ಡನ್ನು ಅವಾಯ್ಡ್ ಮಾಡೋದು ಹೇಗೆ? ಬೆಚ್ಚಗಿರೋದು, ಕಿವಿಗೆ ಕಾಟನ್ ಹಾಕ್ಕೊಳ್ಳೋದು, ಮತ್ತು ಮನೆಯಲ್ಲಿ ಈ ಮಾರ್ಬಲ್ಲು, ಗ್ರಾನೈಟ್ ಇದ್ದರೆ ಕಾಲಿಗೆ ಚಪ್ಪಲಿ ಹಾಕ್ಕೊಳ್ಳೋದು, ಇವೆಲ್ಲ ಪ್ರಿವೆನ್ಷನ್ ಆಸ್ಪೆಕ್ಟು. ಹಾಗೆಯೇ ಫುಡ್, ಯಾವ ರೀತಿಯ ಆಹಾರವನ್ನು ತೆಗೆದುಕೊಳ್ಳುವಾಗ ಅವ್ರಿಗೆ ಹೆಚ್ಚಿನ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಬರ್ತವೋ ಅವನ್ನು ಅವಾಯ್ಡ್ ಮಾಡೋದ್ರಿಂದ ಅವ್ರಿಗೆ ಈ ಒಂದು ಶ್ವಾಸಕೋಶ ಸಂಬಂಧ ಅಸ್ತಮಾ ಕಾಯಿಲೆಯನ್ನು ಪ್ರಿವೆನ್ಷನ್ ಮಾಡೋದಕ್ಕೆ ಭಾಳ ಸಹಕಾರಿ ಆಗುತ್ತದೆ. ಅದೇ ರೀತಿ ಹಳೆಯದಾದ ಕೆಮ್ಮು, ದಮ್ಮು, ಅಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸು, ಲೋವರ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸು, ಇವು ಕೂಡ ಈ ಶ್ವಾಸಕೋಶ ಸಂಬಂಧ ತೊಂದರೆಗಳಲ್ಲಿ ಆಗ್ಬೋದಂಥ ಕೆಲವು ವಿಧವಾದ ಶ್ವಾಸಕೋಶ ಸಂಬಂಧ ರೆಸ್ಪಿರೇಟರಿ ವಿಚಾರಗಳು. ಯಾವುದೇ ಒಂದು ಕೆಮ್ಮು, ದಮ್ಮು, ಹಳೆಯದಾದ ಕೆಮ್ಮು, ದಮ್ಮುಗಳಿಗೆ ಈ ಮನೆಯಲ್ಲೇ ಮನೆ ಮದ್ದು ಅಂತಂದರೆ ತುಳಸಿ, ಲವಂಗ, ಚಕ್ಕೆ, ಕಲ್ಸಕ್ಕರೆ, ಮೆಣಸು, ಈ ಥರದ ಒಂದು ಎಲ್ಲ ವಸ್ತುಗಳನ್ನು ನಾವು ಪ್ರಿವೆಂಟಿವ್ ಆಗಿ ಉಪಯೋಗಿಸ್ಬೋದು. ಎಲ್ಲನೂ ಎರಡೆರಡು ಕಾಳು ಮೆಣಸು, 1 ಸ್ಪೂನ್ ಘೀ, 1 ಸ್ಪೂನ್ ಮೊಸರು ಮತ್ತು 1 ಸ್ಪೂನ್ ಬೆಲ್ಲ, 3 ಮಿಕ್ಸ್ ಮಾಡಿ ತಗೊಳ್ಳೋದ್ರಿಂದ ಈ ಮಳೆಗಾಲದಲ್ಲಿ ಬರುವ ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಸೈನಸೈಟಿಸು, ಈ ತೊಂದರೆಗಳನ್ನು ನೀವು 20 to 30% ಪ್ರಿವೆನ್ಷನ್ ಮಾಡ್ಬೋದು ಮತ್ತು ಅದರಿಂದ ಆ ಸಮಸ್ಯೆಯಿಂದ ದೂರ ಇರ್ಬೋದು. ಅದೇ ರೀತಿ ಯಾವಾಗಲೂ ಪಿರಿಯಾಡಿಕ್, ಪ್ರತಿಯೊಬ್ಬರಿಗೂ ಕೆಲವು ಈ ಅಸ್ತಮಾ ತೊಂದರೆ ಇರೋರು ಮಳೆಗಾಲ ಬಂತಂದರೆ ಅವ್ರಿಗೆ ಕೆಮ್ಮು, ದಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ. ಅವರು ಕೆಲವು ಆಯುರ್ವೇದದಲ್ಲಿ ಹೇಳಿದ ಔಷಧಿಗಳನ್ನು ಮನೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ತಾಲಿಸಾದಿ ಚೂರ್ಣ, ಶೀತೋಫಲಾದಿ ಚೂರ್ಣ, ಎಷ್ಟಿಮದ ಚೂರ್ಣ, ಈ ಔಷಧಿಗಳನ್ನು ಇಟ್ಕೊಂಡು ದಿನನಿತ್ಯ ಅವರು ಸೇವನೆ ಮಾಡೋದರಿಂದ, ಅಥವಾ ತುಳಸಿ ರಸ ಮತ್ತು ಜೇನುತುಪ್ಪ, ಈ ರೀತಿ ಪ್ರಿವೆನ್ಷನ್ಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು, ಆಹಾರ ಆಗ್ಬೋದು, ಔಷಧಿಗಳನ್ನಾಗ್ಬೋದು, ಅಥವಾ ಹತ್ತಿರದಲ್ಲಿರುವ ನಿಮ್ಮ ಯಾವುದೇ ಆಯುರ್ವೇದ ವೈದ್ಯರಲ್ಲಿ ಹೋಗಿ ಕೆಮ್ಮು, ದಮ್ಮಿಗೆ ಸಂಬಂಧಿತವಾದಂಥ ಔಷಧಿಗಳನ್ನು ಬರೋ ಮುಂಚೆನೇ ಇಟ್ಕೊಂಡ್ರೆ ಅದು ಅತ್ಯಂತ ಪರಿಣಾಮಕಾರಿಯಾಗಿ ಸಹಾಯ ಆಗುತ್ತಂತ ನನ್ನ ಭಾವನೆ. ಸೊ ಶ್ವಾಸಕೋಶ ಸಂಬಂಧ ವಿಶೇಷವಾಗಿ ಮಳೆಗಾಲದಲ್ಲಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾನು ಏನು ಸ್ಟಾರ್ಟ್ ಮಾಡಿದೆ. ನಾನು ಹೇಳಿದ ಎಲ್ಲ ಆಹಾರ ವಸ್ತುಗಳನ್ನು ಮತ್ತು ಔಷಧಿಗಳನ್ನು ಮನೆಯಲ್ಲಿ ಶೇಖರಣೆ ಮಾಡಿಕೊಂಡು, ಮಳೆಗಾಲ ಬರುವ ಮುಂಚೆನೇ ಇದು ನೀವು ಶೇಖರಣೆ ಮಾಡ್ಕೊಂಡು ಇಟ್ಕೊಂಡು ಅದನ್ನು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ಸೇವಿಸೋದರಿಂದ ಮಳೆಗಾಲದಲ್ಲಿ ಬರ್ತಕ್ಕಂಥ ಶ್ವಾಸಕೋಶ ಸಂಬಂಧ ಅಲರ್ಜಿ, ಅಸ್ತಮಾ, ಹಳೆಯ ಕೆಮ್ಮು, ರೆಸ್ಪಿರೇಟರಿ, ಅಪರ್ ರೆಸ್ಪಿರೇಟರಿ, ಲೋವರ್ ರೆಸ್ಪಿರೇಟರಿ ಇನ್ಫೆಕ್ಷನನ್ನು ನಾವು ತಡಿಬಹುದು ಅಂತ ಹೇಳ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.